ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನೋಡ್ರಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರ ಸಂತೆಕೆಲ್ಲೂರು ಮಠದಲ್ಲಿದ್ದೀವಿ ನೋಡ್ರಿ. ಈ ಮಠದಲ್ಲಿ ಶಟಸ್ಥಲ ಬ್ರಹ್ಮ ಲಿಂಗೈಕ ಶಿವಾಚಾರ್ಯ ಶ್ರೀ ಮಹಂತ ಶಿವಾಚಾರ್ಯರ 34ನೆಯ ಪುಣ್ಯ ಸ್ಮರಣೆಯ ಆರಾಧನೆಯ ಸವಿ ನೆನಪಿಗಾಗಿ ಇವತ್ತು ಮಠದ ಆವರಣದಲ್ಲಿ ಒಂದು ಬೆಳಗ್ಗೆ ರುದ್ರಾಭಿಷೇಕ, ಹೋಮ, ಹವನ ಮತ್ತು ಜಂಗಮ ಒಟುಗಳಿಗೆ ಅಯಾಚಾರ ಲಿಂಗ ದೀಕ್ಷೆಯನ್ನು ಮಾಡಿಕೊಡಲಾಗ್ತದೆ ನೋಡ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ, ನಿಮಗನ್ನು ಕರ್ಕೊಂಡು ಹೋಗ್ತೀವಿ. ಈ ಒಂದು ಮಠದ ಆವರಣದಲ್ಲಿ ನಡ್ತಕ್ಕಂತ ಪೂಜಾ ವಿಧಿ ವಿಧಾನಗಳೇನು, ಆಮೇಲೆ ಆ ಜಂಗಮ ಒಟುಗಳ ಅಯಾಚಾರ ಪದ್ಧತಿಯನ್ನು ನಿಮಗೂ ತಿಳಿಸ್ಕೊಡ್ತೀವಿ. ಬನ್ನಿ ವೀಕ್ಷಕರೇ, ನೋಡೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಮಠದ ಆವರಣದಲ್ಲಿ ಪೂಜಾ ವಿಧಿವಿಧಾನಗಳು ನಡೆದಿದ್ದೀರಿ. ಇಲ್ಲಿ ನೋಡ್ರಿ, ಮಹಾಗಣಪತಿಯ ಪೂಜೆಯಿಂದ ಮೊದಲು ಪೂಜೆ ಪ್ರಾರಂಭ ಆಯ್ತ್ರಿ. ಆಮೇಲೆ ಇಲ್ಲಿ ಶಿವ ಪಾರ್ವತಿಯರ ವಿಗ್ರಹವನ್ನು ಸ್ಥಾಪನೆ ಮಾಡ್ಯಾರಿ. ಅದು ಗಂಗೆ ಕಳಸ ಪೂಜೆ ಸ್ಥಾಪನೆ ನೋಡ್ರಿ. ಇದಾದ ತಕ್ಷಣ ಇಲ್ಲಿ ಈ ಕಡೆ ನೋಡ್ರಿ ಸ್ನೇಹಿತರೆ, ಪ್ರತ್ಯಂಗನಿ ದೇವಿಯ ಹೋಮ ಹವನವನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಣೆ ಆಯ್ತು ನೋಡ್ರಿ. ಪ್ರತ್ಯಂಗನಿ ದೇವಿಯ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ಯಾರ ನೋಡ್ರಿ ವೀಕ್ಷಕರೇ. ಅದೇ ತರ ಇಲ್ಲಿ ಪೂಜಾ
चंद्रग्रहाधिदेवताय स्वाहा
ಬಿಟ್ರೆ ಮಟನ್ ಭಕ್ತರ ಕೊಟ್ಟಿಗೆ सर्वान् वस्तीमरावः सवायात्मन्तरं ज्योतिर्दीपोऽयं प्रतिगृह्यताम् श्रीसाम्बाय नमः धूपादीपं दर्शयामि सदा वसन्तं प्रजावन्देवं भवामि चैतन्नमामिः कर्पूरदीपं दर्शयामि आगमातं देवानां गमनार्थं प्रेक्षितां सर्वे कन्तारो मुक्तासो पद्मनाशनं श्रीसाम्बाय नमः श्रीकण्ठानां स्थापयामि कर्पूरदीपं दर्शयामि नैवेद्यं सर्वोवेदं नामावस्य समस्तं प्रदक्षिणाग्रोवेदं नैवेद्यं प्रदक्षिणां श्रीसाम्बाय नमः नैवेद्यं निवेदयामि निर्धान्तरे शेषपानीं समर्पयामि प्राणाय स्वाहा व्यानाय स्वाहा वं ब्रह्मणे स्वाहा नैवेद्यं निवेदयामि निर्धान्तरे विशेषाचमनं समर्पयामि ओये ब्राह्मणं नागवल्लेदलायं कर्णोरतोणसहितं भूलं निवेदयामि श्रीसाम्बाय नमः ताम्बूलं समर्पयामि हिरण्यागर्भगर्भस्थं महेश्वरः दक्षिणं समर्पयामि दक्षिणास्त्र विशेषं समर्पयामि प्रतिष्ठा पावनादाय प्रतिष्ठावलब्धे प्रदक्षिणं करोमि परमेश्वरः प्रदक्षिणं समर्पयामि नमः शिवाय शान्ताय नमः सोमाय शिवाय नमो नमः नमस्कारं समर्पयामि वृषकेशाय च नमः सहस्राक्षाय च शतधनाय च नमो गिरिशाय च रविविष्टाय च नमामि स्थमाय च श्रीमते च नमो रस्वाय च वामनाय च नमो भगवते च वर्षयते च नमो रुद्धाय च संरुद्वने च नमो क्रियाय च वृतमाय च नमो शिवे च जराय च नमो त्रिक्रियाय च सिद्धाय च नमो हूर्याय च वस्वन्याय च नमो श्रुतस्याय च दीप्याय च विश्वास नाम संवत्सरे शुक्लपक्षे आषाढ़ मासे तृतीयादितो शुक्लपक्षे पुष्या नक्षत्रे गरजवनामकरणे शुभासनी वासरे शुभा नक्षत्रे शुभनाम योगे शुभनामकरणे एवं गुणं विश्वदस्ता वरुष्णीयं भववादस्य संगते श्रीसाम्बाय सल्मीर कोट सरी वेणुसावयामि ॐ दधिगणाः अकारिजं ज्येष्ठारस्वस्य वाजिनः सरविनामुखाः भरत्प्रणाम् आयं शिवारिषत्त दत्तस्नावयामि शुक्रमसे ज्योतिरसिते ज्योतिदेवं वत्सविधात्मना प्रसिद्धेन पवित्रेण स्वज्योतिस्य रश्मि उत्तनित्यक्रिये मंगलस्नानं कृत्वा स्वलङ्कृतो गर्भपाणे पञ्च मुद्रान्विता शुचिर्भूत्वा दीक्षा मंಟಪ ನಮಸ್ಕಾರ ಮಾಡಿದೆ ಹುಷಾರು ಆಯ್ತು ನೋಡು ಎದ್ದಿದ್ದು ನೀನು ಒಬ್ಬೊಬ್ರು ಕ್ರೀಡಾ ಸಂಲಾಮ ಗೌರಭಾವ ಪ್ರಭೂತಿನ ಸಂಭವಿತನ ಪಾಪಾನ ಅವನೋದನಾರ್ಥಂ ಯದಾ
ಪುಣ್ಯದಲ್ಲಾಗಿರ್ಬೋದು, ಗುರುವಿಗೆ ಒಂದು ಮಾತು ತೆಗೆದಿರ್ಬೇಕು. ಯಾಕಂದ್ರೆ ನಿಮ್ಮನ್ನ ಸ್ವಾಮಿಗಳನ್ನ ಮಾಡ್ಯಾರ ಗುರು, ಹೌದಲ್ಲ? ಇನ್ಮೇಲೆ ನೀವೇನ್ ಮಾಡೋದು, ಭಕ್ತಿಗೆ ಏನ್ ಮಾಡಬೇಕು? ಶ್ರೀ ಗುರುವೇ ನಮಃ. ಯಾರು ನಿಮ್ ಗುರುಗಳು? ಯಾರು ದೀಕ್ಷಾ ಗುರುಗಳು? ಯಾರು? ಶ್ರೀ ಷಟಸ್ಥಲ ಬ್ರಹ್ಮ ಮಹಾಂತ ಶಿವಾಚಾರ್ಯ ಮಹಾ ಸ್ವಾಮಿ. ಇನ್ಮ್ಯಾಟ ನಿಮ್ ಗುರುಗಳು ಯಾರು ಅಂತಂದ್ರ ಗುರುಗಳ ಹೆಸರು ಹೇಳ್ಬೇಕು. ನೀವ್ ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಯಲ್ಲಿ ಗುರು ನೆನೆಸ್ಬೇಕು. ಏನ್ ಹೇಳ್ತೀನಿ? ಲಿಂಗ ಕಟ್ಟ ಬಂಗ ಒಳಗ ಆಕಷ್ಟು ಲಿಂಗ ಕೊಟ್ಟು ಪೀಠ ರೆಡಿ ಮಾಡಿಟ್ರ ಎಲ್ಲದ ಪೂಜೆ ಮಾಡಿ ಗಂಟು ಏನೈತಲ್ಲ ಏನ್ ಕೊಡೋದು ಲಿಂಗ ಇದಕ್ಕ ಕಂತಿ ಇಡಿಸ್ಬೇಕು. ಈಗ ಪೀಠಗ ಮುಂದ ಕಂತಿ ಇಡೋರು ಬರ್ತಾರ, ಅಲ್ಲಿ ಕಂತಿ ಇಡಿಸ್ಕೊಂಡು ಇದಕ್ಕ ನಾವು ಹೇಳುವಂತ ಕ್ರಮದಿಂದ ಪೂಜೆ ಮಾಡ್ಬೇಕು. ದಿವಸ ಹೆಂಗ ಜಳಕ ಬೆಳಗಿನ ಉದಯ ಎಲ್ಲ ಹಚ್ಕೊಂಡು ಜಳಕ ಮಾಡಿ ಪೂಜೆ ಮಾಡ್ಕೊಂಡು ನಾವು ಹೇಳುವಂತ ಮಂತ್ರ 108 ಸಲ ಆಗಲಿ, 500 ಆಗಲಿ, 1000 ಆಗಲಿ, ನಿಮ್ಗೆ ಎಷ್ಟು ಅನುಕೂಲ ಆಗ್ತದ ಅಷ್ಟು ನಾವು ಮಂತ್ರ ಹೇಳೋವನ್ನ ಅದನ್ನ ಜೋರಾಗಿ ಯಾರಿಗೆ ಹೇಳಂಗ ಅನ್ಬಾರ್ದು. ಶಿಖರ ಪತ್ರಿ ನೀವೆಲ್ಲ ಪೂಜೆ ಮಾಡ್ಕೋಬೇಕು. ಏನ ಹೂವ ಸಿಕ್ಕರ ಹೂವಲ್ಲಿಂದ ಇಡ್ರಿ, ಪತ್ರಿ ಸಿಕ್ಕರ ಪತ್ರಿ ಮಾಡ್ರಿ, ಹೂವಿನ ಕಟ್ಟಿ ಎಲ್ಲ ಬೆಳಿಗ್ಗೆ ಹೂವಿನ ನಿಮ್ಗೆ ಕೆಲಸ ಕಟ್ಟಿ ಒಳಗ ಅಲ್ಲಿ ಬಂದ ಈ ತರ ನೀವು ಹೂವಿನ ಕಟ್ಟಿ ತಗೊಂಡು ಎಲ್ಲ ಬೆಳಕು ದೇವರಿಗೆ ನಿಧಾನ ಬಿಡಿಸ್ಬಾರ್ದು. ಅದನ್ನ ಕಟ್ಟೆಗೆ ಈ ತರ ಮಾತ್ರವಾಗ ಬಿಡಿಸ್ಬೇಕು. ಮಾಡಿದ್ಮೇಲೆ ಅದು ನೀವು ಲಿಂಗಕಾಯಿ ಈ ತರ ಲಿಂಗಕಾಯಿ ಇರ್ತದೆ, ಅದರೊಳಗೆ ನೀವು ದಿವಸ ಪೂಜೆ ಮಾಡ್ಕೊಂಡು ಇಟ್ಕೋಬೇಕು. ಲಿಂಗನ ಒಯ್ದು ಊಟಕ್ಕೆ ಹಾಕ್ಬಾರ್ದು, ಜಗಲಿ ಮೇಲೆ ಇರಬಾರ್ದು. ಯಾವಾಗಲೂ ಲಿಂಗ ದೇಹದ ಮೇಲೆ ಇರ್ಬೇಕು. ಬ್ರದರ ಆದ್ರ ಸ್ವಲ್ಪ ಸೈಡ್ ಬನ್ನಿ. सप्तहोत्राश्च सप्तयोनि पुराणेन स्वाहा अग्नये सप्तैदं ओमग्नये स्वाहा ओमग्नये स्वाहा ವೀಕ್ಷಕರೇ, ನಾವು ಸಂತೆಕೆಲ್ಲೂರಿನ ಶ್ರೀ ಕ್ಷೇತ್ರ ಮಠದಲ್ಲಿದ್ದೀವ್ರಿ. ಈಗ ನಮ್ಮೊಂದಿಗೆ ಷಟಸ್ಥಲ ಬ್ರಹ್ಮ ಶ್ರೀ ಮಹಾಂತ ಶಿವಾಚಾರ್ಯರು ಗುರುಗಳು ನಮ್ಮೊಂದಿಗೆ ಇದ್ದಾರೆ. ಈ ಗುರುಗಳನ್ನೇ ನಾವು ನೇರವಾಗಿ ಕೇಳೋಣ. ಈ ಮಠದ ಆವರಣದಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳು, ಆಮೇಲೆ ಪೂಜಾ ವಿಧಿ ವಿಧಾನಗಳು, ಆಮೇಲೆ ಒಂದು ಅಜ್ಜವರ 34ನೆಯ ಸ್ಮರಣ ನೆನಪಿಗಾಗಿ ನಡೀತಕ್ಕಂತಹ ಇನ್ನೂ ಹಲವಾರು ಕಾರ್ಯಕ್ರಮಗಳು ಏನಂತ ಗುರುಗಳ ಬಾಯಿಂದ ನಾವು ಕೇಳೋಣ. ನಮಸ್ಕಾರ ಗುರುಗಳೇ. ಎಲ್ಲರಿಗೂ ಶುಭ ಆಶೀರ್ವಾದಗಳು. ಈ ಮಹಾಂತಿನ ಮಠದಲ್ಲಿ 28ನೇ ತಾರೀಕಿನಂದು ಲಿಂಗೈಕ್ಯ ಮಹಾಂತ ಶಿವಾಚಾರ್ಯರ
34ನೇ ಪುಣ್ಯಸ್ಮರಣೋತ್ಸವ ಅಂಗವಾಗಿ ಇಂದು ಬೆಳಗಿನ ಜಾವ ರುದ್ರಾಭಿಷೇಕ, ಹೋಮ ಮತ್ತು ಅಯ್ಯಾಚಾರಗಳು, ತದನಂತರ ಮಹಾಗಣಾರಾಧನೆ, ತದನಂತರ ಎಲ್ಲ ಭಕ್ತರಿಗೆ ಪ್ರಸಾದ ವಿತರಣೆ, ಹಾಗೂ ಗಣ್ಯರು ಪೂಜ್ಯರು ಸರ್ವರು ಕೂಡ ಆಗಮಿಸಿ ಆ ಗುರುಗಳ ಕೃಪೆಗೆ ಹಾಗೂ ಪೂಜ್ಯರ ಆಶೀರ್ವಾದ ಸದಾ ತಮ್ಮೆಲ್ಲರಿಗೂ ಆ ಮಹಾಂತಲಿಂಗ ಶಿವಾಚಾರ್ಯರ ಒಂದು ಕೃಪಾ ಆಶೀರ್ವಾದ ಸಮಸ್ತ ಭಕ್ತ ಬಳಗಕ್ಕೂ ಶಿಷ್ಯರೊಂದಕ್ಕೂ ಸದಾಕಾಲ 100 ವರ್ಷ ಬಾಳುವಂತ ಆಯುಷ್ಯನ್ನು ಕೊಡ್ಲಿ, ಸಮೃದ್ಧಿಯಾಗಿ ಮಳೆಯನ್ನು ಕೊಟ್ಟು ರೈತರನ್ನ ಉದ್ಧಾರ ಮಾಡಲಿ. ಹೀಗೆ ಹಲವಾರು ವರ್ಷಗಳಿಂದ ಇಂಥ ಪುಣ್ಯ ಸ್ಮರಣೋತ್ಸವದಲ್ಲಿ ಸಾಮೂಹಿಕ ವಿವಾಹಗಳನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಇಂದಿನ ದಿನ ಇವತ್ತು 28ನೇ ತಾರೀಕು ಮಹಾಂತ ಶಿವಾಚಾರ್ಯರ ಒಂದು 34ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡಲಾಗಿದೆ. ಗುರುಗಳೇ, ಪ್ರತಿ ವರ್ಷ ಇದೇ ತರ ಕಾರ್ಯಕ್ರಮಗಳಿರ್ತಾವೇನ್ರಿ? ಏನ ವರ್ಷ ವರ್ಷ ಬೇರೆ ಬೇರೆ ಕಾರ್ಯಕ್ರಮಗಳು? ಒಂದು ವರ್ಷ ಸಾಮೂಹಿಕ ಎಲ್ಲ ವಿವಾಹ? ಪೂಜೆಗಳು ಇರ್ತವೆ, ಅಯ್ಯಾಚಾರಗಳು ಇರ್ತವೆ. ಈ ಒಂದು 2 ವರ್ಷದಿಂದ ಸಾಮೂಹಿಕ ವಿವಾಹನ ಬಿಟ್ಟಿದ್ದೀವಿ. ಅದು ಕೊರೋನಾ ಟೈಮ್ ಅಲ್ಲಿಂದ ಬಿಟ್ಟಿದ್ದೀವಿ. ಮುಂದೆ ಅದು ಮತ್ತೆ ಅನುಕೂಲ ಆದ್ರೆ ನಾವು ಮತ್ತೆ ಮುಂದುವರಿಸ್ತೇವೆ. ಹಾಗಾಗಿ ಈ ಸರಿ ಸಂಕ್ಷಿಪ್ತವಾಗಿ ಅಂದ್ರೂ ಕೂಡ ಬೆಳಗ್ಗೆ ಹೊತ್ತುಗಳ ಅಯ್ಯಾಚಾರ, ಲಿಂಗ ದೀಕ್ಷೆ, ಈಗ ಹೋಮಗಳು, ಪೂಜೆಗಳು ಎಲ್ಲ ಕಾರ್ಯಕ್ರಮಗಳು ಯಥಾವಾಗಿ ನಡೀತಾ ಇದೆ. ನೋಡಿ ವೀಕ್ಷಕರೇ, ಸಾಕ್ಷಾತ್ ಗುರುಗಳೇ ಈ ಮಠದ ಆವರಣದಲ್ಲಿ ಏನೇನು ಪೂಜಾ ಕಾರ್ಯಕ್ರಮಗಳು ನಡೀತಾವ, ಆಮೇಲೆ ಆ ವಿಧಿ ವಿಧಾನಗಳು ಏನಂತ ನಮ್ಗ ಸವಿವರವಾಗಿ ತಿಳಿಸ್ಕೊಟ್ರು. ನೀವು ಯಾರಾದ್ರೂ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಲವಾರು ಗ್ರಾಮದ ಭಕ್ತರಾಗಿದ್ದಲ್ಲಿ ನೀವು ಈ ಒಂದು ಕಾರ್ಯಕ್ರಮಕ್ಕಿಂತ ಮುಂಚೆ ಅಂದ್ರೆ ಮುಂದಿನ ವರ್ಷ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಜಂಗಮ ಒಟ್ಟುಗಳಿದ್ದಾರೆ, ಲಿಂಗ ದೀಕ್ಷೆ ತಗೊಳ್ಳೋರಿದ್ರೆ, ಇಂಥ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ನೀವು ಪೂರ್ವದಲ್ಲಿ ನಾವು ಮಠದ ಒಂದು ಅಧ್ಯಕ್ಷರ ನಂಬರ್ ಅನ್ನ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ ನೀವು ಬಂದು ಭಾಗವಹಿಸಿ ಆ ಗುರುಗಳ ಆಶೀರ್ವಚನಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು ವೀಕ್ಷಕರೇ. शुद्रष्टा प्रकृते पुरुषात् परं एवं ध्यायति यो नित्यां स योगी योगिनां पदः। ॐ नमो प्रातपतये नमः गणपतये नमः प्रमथपतये नमस्ते सलं सर्वमङ्गलश्वराजं ब्रह्मणा
ಈಗ ಮಠದಲ್ಲಿ ನೋಡ್ರಿ ಎಲ್ಲಾ ಪೂಜಾ ಪುನಸ್ಕಾರ ಆಮೇಲೆ ಅಯ್ಯಚಾರ ಲಿಂಗ ದೀಕ್ಷೆ ಎಲ್ಲ ಕಂಪ್ಲೀಟ್ ಆಯ್ತ್ರಿ. ಈಗ ಬಂದಂತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆನ ಅದ ರೀ. ಪ್ರಸಾದಕ್ಕ ಏನೇನ್ ಅಡಿಗೆ ಸಿದ್ಧತೆ ಮಾಡ್ಯಾರಂತ ಹೇಗಿಸಿದ್ನ ಅಡಿಗೆ ಮಾಡಿ ಭಟ್ರ ನಮ್ಗ ತೋರಿಸ್ತಾರ, ಬನ್ನಿ ನೋಡೋಣ. ಏನೇನ್ ಪ್ರಸಾದಕ್ಕೆ ಅಡಿಗೆ ಮಾಡಿರಿ ಇವತ್ರಿ? ಇದು ಸ್ವೀಟ್ ಮಾಡಿರಿ, ಲಾಡು ಮಾಡಿರಿ ಒಳಗ. ಹಾ ರೀ. ಆಮೇಲೆ ಇಲ್ಲಿ ವೈಟ್ ರೈಸ್ ಮಾಡಿವ್ರಿ. ವೈಟ್ ರೈಸ್. ಮತ್ತೆ ರೀ? ಮತ್ತೆ ಇದು ಹಿಟ್ಟಿನ ಪಲ್ಯ, ಉದ್ರ ಪಲ್ಯ ಅಂತ ಹೇಳಿ ಮಾಡಿವ್ರಿ. ಹಾ ರೀ. ಇದು ಉದ್ರ ನಮ್ಮ ಪಲ್ಯ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಜುಣಕರಿ, ಉದ್ರ ಜುಣ್ಕ. ಉದ್ರ ಜುಣಕರಿ. ಹಾ ಮತ್ತೆ ಬದ್ನೆಕಾಯಿ ಪಲ್ಯ. ಹಾ ರೀ. ನೋಡ್ರಿ ಎರಡು ತರ. ಹೌದೌದು. ಬದ್ನೆಕಾಯಿ ಅಂದ್ರೆ ಬಾಳ ಇಷ್ಟ ರೀ. ಹೌದೌದು. ಮತ್ತೆ ಅಲ್ಲಿ ಅದು ಬಿಟ್ರೆ ಸಾಂಬಾರ್ ಮಾಡಿವ್ರಿ. ಇದು ಏನಂತ ತೋರಿಸ್ಲಿಲ್ಲ. ಅದು ಬೆಳೆ ವೈಟ್ ರೈಸ್ ಅದೊಂದು. ಹಾ ಪ್ರತಿ ವರ್ಷನೇ ಇದೇ ತರನ ಮಾಡ್ತೀವ್ರಿ. ಹಾ ರೀ. ತಮ್ಮ ಹೆಸರು? ಮಲ್ಲಯ್ಯ ಸ್ವಾಮಿ ಬೆಂಚ್ ಮಾಡಿ ಅಂತ ಹೇಳಿ. ಮಠಕ್ಕೇನು ಇದೇ ವರ್ಷ ಫಸ್ಟ್ ಬಂದಿರೇನ್? ಒಂದು 3 ವರ್ಷ ಆಯ್ತ್ರಿ ಬರ. 3 ವರ್ಷ ಆಯ್ತು. ಅಂದ್ರೆ ಪ್ರತಿ ಸಲ ಫಂಕ್ಷನ್ ಇದ್ದಾಗ ನೀವೇ ಬರ್ತೀರಿ, ಸೇವೆ ಮಾಡ್ತೀರಿ. ನೀವ್ ಒಬ್ರೇ ಬರ್ತೀರೇನ್ರಿ? ಮತ್ತೆ ಇಲ್ಲ, ನಮ್ಮ ಸಾಹೇಬರು ಇಬ್ಬರೇ ಇರ್ತೀವಿ. ಇವ್ರಿ ನಿಮ್ ಸಹೋದರ? ನಮ್ಮ ಸೋದರ ಅಣ್ಣ ಅಂತ ಹೇಳಿ. ಇವ್ರು ಜಂಬಯ್ಯ ಸ್ವಾಮಿ ಉಣ್ಬೇಡಿ, ನಮ್ದು ಮಲ್ಲಯ್ಯ ಸ್ವಾಮಿ ಬೆಂಚ್ ಮಾಡಿ ಮಾಡಿರಿ. ಪ್ರತಿ ವರ್ಷನೇ ಮಾಡ್ತಾರೆ. ಲಾಡು ಮಾಡ್ತಾರೆ. ಹೋದ್ಸರಿ ಲಾಡು ಸಕ್ಕರೆ ಲಾಡು ಎರಡು ಮಾಡಿದ್ರಿ. ಈ ಸರಿ ಇಲ್ಲ ಒಂದೇ ಮಾಡಮಂದ್ರ ಅಜ್ಜಾರ, ಒಂದೇ ಮಾಡಿದ್ರಿ. ಮತ್ತೆ ಆ ಚಪಾತಿನ ಮಾಡಕ್ಕೆ ಹೆಣ್ಮಕ್ಳು ಬಂದಿರ್ತಾರ ಅವ್ರನ್ನ. ನೋಡ್ರಿ, ಶ್ರೀಮಠಕ್ಕ ಇವರ ದಾಸೋಹ ಕೊಡುಗೆ ಪ್ರತಿ ವರ್ಷ ಇದೇ ತರ ಮುಂದುವರಿತಿರ್ಲಿ. ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಆ ಶ್ರೀಗಳ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ರಿ. ಆಮೇಲೆ ಬಂದವ್ರಿಗೆ ಪ್ರಸಾದ ಉಣ್ಬಡಿಸ್ರಿ ಅಂತ ಹೇಳ್ತಾ ಅಲ್ಲಿ ನೆಕ್ಸ್ಟ್ ಚಪಾತಿ ಮಾಡಕತ್ತೀವಿ.